ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಕಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಒಂದು ಒಳ್ಳೆ ಹೇರ್ ಪ್ಯಾಕ್. ಮನೇಲಿ ಸಿಗುವಂಥ ವಸ್ತುಗಳಿಂದ ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಅದನ್ನ ಹಚ್ಕೊಂಡು ನಾನು ತಲೆ ಸ್ನಾನ ಕೂಡ ಮಾಡ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ಮೈ ಹೇರ್ಸ್, ಸಿಲ್ಕಿ ಆ್ಯಂಡ್ ಶೈನಿ ಹೇರ್ಸ್ ಅಂತ ಹೇಳ್ತಾ ಇದ್ದೀನಿ. ಇದರಿಂದ ನಿಮ್ಮ ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ, ಕೂದಲಲ್ಲಿ ಸ್ಪ್ಲಿಟ್ ಎಂಡ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ, ಕೂದಲಿನ ಬುಡ ಏನಿರುತ್ತೆ ಅದು ಗಟ್ಟಿಮುಟ್ಟಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ ಅಂತಲೇ ಅಂತೀನಿ, ಯಾಕಂದರೆ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನೀವು ಸ್ವಲ್ಪ ಮನ್ಸು ಕೊಟ್ಟು ಮಾಡ್ಕೋಬೇಕು ಅಷ್ಟೇ. ತುಂಬಾ ಈಸಿ, ತುಂಬಾ ಸುಲಭ. ಹಾಗಾದರೆ ಅದು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಈ ವಿಡಿಯೋದಲ್ಲಿ ಯಾವುದು ಅಂತ ನೋಡ್ಕೊಂಡು. ಸೊ ಈ ಒಂದು ಹೇರ್ ಪ್ಯಾಕ್ ವಿಚ್ ವಿಲ್ ರಿಜುವಿನೇಟ್ಸ್ ಯುವರ್ ಹೇರ್ಸ್ ಆ್ಯಂಡ್ ಬಿಳಿ ಕೂದಲನ್ನ ಕಪ್ಪನ್ನಾಗಿ ಇದು ಬದಲಾಯಿಸುತ್ತೆ. ಸೊ ಇದನ್ನ ನಾನು ಮಾಡ್ಕೊಳ್ಳೋಕ್ಕೆ ಒಂದು ಬೌಲಲ್ಲಿ ಮೊಸರನ್ನ ಹಾಕೊಂಡಿದ್ದೀನಿ. ಹಳೆ ಮೊಸರು ಇದ್ರೂ ನೀವು ಯೂಸ್ ಮಾಡ್ಬೋದು, ಫ್ರೆಶ್ ಮೊಸರು ಇದ್ರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಮೆಹಂದಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹೇರ್ ಮೆಹಂದಿ ಯಾವ ಬ್ರ್ಯಾಂಡ್ದಾದ್ರೂ ಯೂಸ್ ಮಾಡ್ಬೋದು. ಹೆನಾ ಪೌಡರ್, ಬ್ಲ್ಯಾಕ್ ಮೆಹಂದಿ ನೀವು ನಿಮ್ಮ ಹೇರ್ ತಕ್ಕಂತೆ ಹಾಕೋಬಹುದು. ನನ್ನ ಹೇರ್ ಲೆಂತಿ ಆಗಿದೆ, ಸೊ ನನಗೆ ಇದು 2 ಪ್ಯಾಕೆಟ್ ಅಷ್ಟು ಬೇಕು. ಇದು ನ್ಯಾಚುರಲ್ ಹೇರ್ ಡೈ ಅಂತಾನೆ ಆಯುರ್ವೇದಿಕಲ್ಲಿ ಪ್ರೂವ್ ಆಗಿದೆ, ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ. ಎಸ್, ಇಷ್ಟು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡಿಂದ ಹಾಕೋಬಹುದು. ನಾನು ನೆಸ್ಕೆಫೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ. ಇದೊಂದೇ ಒಂದು ಇಂಗ್ರೀಡಿಯೆಂಟ್, ಅದು ಟೋಟಲಿ ಆಪ್ಷನಲ್. ಅದು ಹಾಕೊಳ್ಳೋಂಗಿದ್ರೆ ಹಾಕೋಬಹುದು, ಇದರಲ್ಲೇ ಸ್ಕಿಪ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ಈಗ ಅಕ್ಕಿ ತೊಳೆದ ನೀರನ್ನು ಹಾಕೊಳ್ತಾ ಇದ್ದೀನಿ. ಇದು ಈಗಾಗಲೇ ಹೇಳಿದ್ದೀನಿ, ಟೋಟಲಿ ಆಪ್ಷನಲ್. ಸ್ವಲ್ಪ ಹಾಕೊಳ್ಳಿ, ನೋಡೋಣ ಕನ್ಸಿಸ್ಟೆನ್ಸಿ ಎಷ್ಟಾಗುತ್ತೆ ಅಂತ. ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಬೇಕಾದರೆ ನೀವು ತವಾದಲ್ಲೂ ಬೇಕಾದರೆ ನೀವು ಹಾಕ್ಕೊಂಡು, ಅಂದರೆ ಐರನ್ ತವ, ಅದರಲ್ಲೂ ಬೇಕಾದರೆ ಮಿಕ್ಸಪ್ ಮಾಡ್ಕೋಬೋದು. ಬಟ್ ಈ ಸರಿ ನಾನು ಸ್ಟೀಲ್ ಬೌಲಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಬೇಕಾದರೆ ಇದ್ದರೆ ಐರನ್ ತವ, ಅದನ್ನು ನೀವು ಮಿಕ್ಸಪ್ ಮಾಡ್ಕೋಬೋದು. ಓಕೆ, ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ಅಕ್ಕಿ ತೊಳೆದ ನೀರು. ಎಸ್, ಅಟ್ಲೀಸ್ಟ್ ಇದು ಒಂದು 2 to 3 hours ಹಾಗೆ ಬಿಟ್ಬಿಟ್ಟು ಇದು ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಅಥವಾ ನೀವು ಓವರ್ ನೈಟ್ ಇದನ್ನ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಇದನ್ನ ಅಪ್ಲೈ ಮಾಡ್ಕೊಂಡ್ಬಿಡ್ಬಹುದು. ಸ್ಯಾಟರ್ಡೇ ನೈಟ್ ಇದನ್ನ ನೆನೆಸಿ ಈ ರೀತಿ ಇಟ್ಬಿಟ್ಟು ನೆಕ್ಸ್ಟ್ ಸಂಡೇ ನೀವು, ಬಟ್ ದಟ್ ಮೀನ್ಸ್ ನೆಕ್ಸ್ಟ್ ಡೇ ಸಂಡೇ ಇರುತ್ತಲ್ಲ, ಆವಾಗ ನೀವು ಅಪ್ಲೈ ಮಾಡ್ಕೊಂಡ್ಬಿಡ್ಬಹುದು. ಅಥವಾ ನಮಗೆ ಇಲ್ಲ ಅಷ್ಟೆಲ್ಲ ನಮ್ಗೆ ಟೈಮ್ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ 2 hours ಇದನ್ನ ಹಾಗೆ ಸೋಕ್ ಮಾಡಿ ಆಫ್ಟರ್ 2 hours ಇದನ್ನ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾನು ಇದನ್ನ ನೆನೆಯೋಕೆ ಬಿಟ್ಬಿಡ್ತೀನಿ. ನೆನೆಯೋಕೆ ಬಿಟ್ಟು ಅದಾದ ನಂತರ ಇದನ್ನ ನಾನು ಅಪ್ಲೈ ಮಾಡಿಕೊಂಡು ಕೂಡ ತೋರಿಸ್ತೀನಿ. 2 hours ಅಥವಾ ಓವರ್ ನೈಟ್ ನೀವು ಇದನ್ನ ನೆನೆಸ್ಕೊಂಡ್ಬಿಡ್ಬೋದು. ಮತ್ತೆ ಬಂದು ಕಾಣ್ತೀನಿ. ಇದು ಸ್ವಲ್ಪ ನೆನೆಸಿ ಅದಾದಮೇಲೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನಾನು ಮತ್ತೆ ಬಂದು ಕಾಣ್ತೀನಿ. ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಕೇವಲ ಅಡುಗೆ ಮೇಲೆ ಸಿಗುವಂತಹ ಒಂದು 3 ರಿಂದ 4 ವಸ್ತುಗಳಿಂದ ಇಂಥ ಒಳ್ಳೆ ಹೇರ್ ಪ್ಯಾಕ್ನ ನಾನು ಮಾಡಿಕೊಂಡು ಹಚ್ಕೊಂಡಿದ್ದೀನಿ. ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅಪ್ಲೈ ಮಾಡ್ಕೊಳ್ಳೋದು. ಎಸ್, ನಿಮಗೆ ಕಾಣ್ತಾ ಇರ್ಬೋದು, ಈ ಒಂದು ಮೆಹಂದಿ ನನ್ನ ಕೈಯಲ್ಲಿ ರೆಡಿ ಇದೆ. ಇದು ಆ್ಯಕ್ಚುಲಿ ನಾನು ಓವರ್ ನೈಟ್ ಸಂಪೂರ್ಣ ಸೋಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಇಡೀ ರಾತ್ರಿ ಇದು ನೆಂದಿದೆ. ಈಗ ಈ ಕಲರ್ ಇದು ಮಾರ್ಪಾಟಾಗಿದೆ, ಯು ಕ್ಯಾನ್ ಸಿ. ಇದನ್ನು ನಾನೀಗ ಅಪ್ಲೈ ಮಾಡ್ಕೋತೀನಿ. ಆದಷ್ಟು ನಿಮ್ಮ ಕೂದಲಿಗೆ ಎಣ್ಣೆ ಇರಬಾರ್ದು, ಅಂದರೆ ಆಯಿಲಿಂಗ್ ಆಗಿರುವಂತಹ ಕೂದಲಿಗೆ ಇದನ್ನು ಅಪ್ಲೈ ಮಾಡ್ಕೋಬೇಡಿ, ಯಾಕಂದರೆ ಇದರ ರಿಸಲ್ಟ್ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ. ಈ ರೀತಿ ಓವರ್ ಆಲ್ ಕೂದಲಿಗೆ ನೀವು ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್.
ಕೂದಲು ಲೆಂತ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಕೂಡ ನೀವು ಅಪ್ಲೈ ಮಾಡ್ಕೋಬೇಕು. ಎಲ್ಲಿ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿ ಇರುತ್ತೋ ಆ ಒಂದು ಭಾಗ ಇದನ್ನ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗಿ ಬರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ವೀಕೆಂಡ್ ಮಾಡ್ಕೊಂಬಿಟ್ರೆ ತುಂಬ ಅನುಕೂಲ. ಅಥವಾ ನಿಮ್ಮ ವೀಕೆಂಡ್ ಯಾವಾಗ ನಿಮಗೆ ಫ್ರೀ ಇರುತ್ತೋ ಆವಾಗ ಇದನ್ನ ನೀವು ಪ್ರಿಪೇರ್ ಮಾಡಿಕೊಂಡು, ಯಾಕಂದರೆ ಸ್ವಲ್ಪ ಇದು ಲಾಂಗ್ ಪ್ರಾಸೆಸ್ ಆಗುತ್ತೆ. ಇಲ್ಲ ನಮ್ಗೆ ಆಗಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ 2 ಅವರ್ಸ್ ಇದನ್ನು ನೀವು ನೆನೆಸಿಟ್ಕೊಂಡು, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಸೊ ದಟ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ಹಾಕಿಕೊಂಡಿರುವಂತಹ ಹೆನಾ ಪೌಡರ್ ಕೂದಲಿಗೆ ನ್ಯಾಚುರಲ್ ಆಗಿರುವಂಥ ಕಂಡೀಷ್ನಿಂಗ್ ಕೊಡುತ್ತೆ. ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ನಿಮ್ಮ ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ. ಬಿಳಿ ಕೂದಲಿನ ಸಮಸ್ಯೆ ದೂರ ಆಗುತ್ತೆ. ಮೊಸರು ನಿಮ್ಮ ಕೂದಲಿಗೆ ಒಂದು ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ಶುಷ್ಕತೆ ಕಳೆದುಕೊಂಡಿದೆ ಅದಕ್ಕೆ ತುಂಬ ಮಾಯ್ಶ್ಚರೈಸಿಂಗ್ ಕೊಟ್ಟು ಹೆಲ್ದಿ ಸಿಲ್ಕಿಯಾಗಿ ಮಾರ್ಪಾಡಾಗೋಕ್ಕೆ ತುಂಬಾ ಸಹಾಯಕಾರಿ. ಇನ್ನು ಇದಕ್ಕೆ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀವಿ. ಕಾಫಿ ಪೌಡರ್ ಕೂಡ ನಿಮ್ಮ ಕೂದಲಿಗೆ ನರಿಶ್ಮೆಂಟ್ ಕೊಟ್ಟು ಕಲರ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ. ಇದಕ್ಕೆ ನಾನು ಅಕ್ಕಿ ತೊಳೆದ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಟೋಟಲಿ ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೋಬಹುದು. ಅದು ಕೂಡ ತುಂಬಾ ಒಳ್ಳೆಯದು. ಅದು ಕೂಡ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ. ಅಕ್ಕಿ ತೊಳೆದ ನೀರಲ್ಲಿ ತುಂಬಾ ಒಳ್ಳೆಯ ಪೋಷಕಾಂಶ ಇರುತ್ತೆ. ಇದು ಕೂದಲು ಉದುರುವಿಕೆಯ ಜೊತೆಗೆ ಕೂದಲಿಗೆ ಒಂದು ನರಿಶ್ಮೆಂಟ್ ಸಿಗುತ್ತೆ. ಹಾಗೂ ಕೂದಲಿನ ಬುಡ ಏನಿರುತ್ತೆ, ಬುರುಡೆ, ಅದಕ್ಕೂ ತುಂಬಾ ಒಂದು ಒಳ್ಳೆ ಕೆಲಸ, ಸಹಾಯಕಾರಿಯಾಗಿರುವಂಥ ಕೆಲಸ ಮಾಡುತ್ತೆ ಅಕ್ಕಿ ತೊಳೆದ ನೀರು. ಟೋಟಲಿ ಈ ಒಂದು ಹೇರ್ ಪ್ಯಾಕ್ ಏನಿದೆ ಅದು ಆಯುರ್ವೇದಿಕಲಿ ಪ್ರೂವನ್, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ದಟ್ ಇದನ್ನ ನೀವು ವಾರಕ್ಕೆ 1 ಸಾರಿ ಹಚ್ಕೊಂಡ್ರು ಕೂಡ, ಅಟ್ಲೀಸ್ಟ್ ನೀವು ತಿಂಗಳಿಗೆ 2 ಸಾರಿ ಹಚ್ಕೊಂಡ್ರು ಕೂಡ ನಿಮ್ಮ ಕೂದಲಲ್ಲಿರುವಂತಹ ಬಿಳಿ ಕೂದಲಿನ ಸಮಸ್ಯೆ ಆಗಿರ್ಬೋದು, ಅಥವಾ ಒಂದು ರೀತಿ ಹುಲ್ಲಿನ ರೀತಿಯಾಗಿದೆ, ಕಸ್ಪೂರ್ಗೆ ರೀತಿಯಾಗಿದೆ ನಮ್ಮ ಕೂದಲು ಅನ್ನುವಂತಹ ಒಂದು ಮಾತು ಸರ್ವೇ ಸಾಮಾನ್ಯವಾಗಿ ಕೇಳಿಬರ್ತಾ ಇರುತ್ತೆ. ಅಂತಹ ಸಮಸ್ಯೆಯಿಂದ ನೀವು ಪಾರಾಗಿಬಿಡಬಹುದು. ಸೊ ಫ್ರೆಂಡ್ಸ್, ಇದನ್ನ ಇವತ್ತೇ ನೀವು ಯೂಸ್ ಮಾಡಿ. ಹೇಗೂ ವೀಕೆಂಡ್ ಇವತ್ತು ಪ್ರಿಪೇರ್ ಮಾಡಿಕೊಂಡು ನೀವು ಇದನ್ನ ನೆಕ್ಸ್ಟ್ ಡೇನೇ ಹಚ್ಕೊಂಬಿಡಿ. ಸೊ ದಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೂ ಕೂದಲಿಗೂ ಕೂಡ ಒಳ್ಳೆ ಪೋಷಕಾಂಶ ಸಿಗುತ್ತೆ. ನಿಮ್ಮ ಒಂದು ಸಮಸ್ಯೆ ಏನಿದೆ ಆ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ನೀವು ಕಾಣ್ತಾ ಇರ್ಬೋದು ನಾನು ಎಷ್ಟು ಎಳೆಯಾಗಿ ಹಚ್ಕೊಂಡಿದ್ದೀನಿ ಅಂತ. ಸೊ ನೀವು ಇದೇ ರೀತಿ ಹಚ್ಕೊಳ್ಳಿ. ರಿಸಲ್ಟ್ ಏನಾಯಿತು ಅಂತ ನಂಗೆ ತಿಳಿಸಿ. ನೀವು ನೋಡ್ಕೊಂಡ್ರಿ, ನಾನು ಹೇಳಿದ ಹಾಗೆ ಇದು ರಾತ್ರಿ ಪೂರ್ತಿ ನಾನು ಸೋಕ್ ಮಾಡಿದೆ. ಬಿಕಾಸ್ ಇಟ್ ವಾಸ್ ಅ ವೀಕೆಂಡ್. ಸ್ಯಾಟರ್ಡೇ ಸಂಜೆ ಇದನ್ನ ನೆನೆ ಹಾಕಿ ಓಡ್ ನೈಟ್ ಇದನ್ನ ಸೋಪ್ ಮಾಡಿ ನೆಕ್ಸ್ಟ್ ಡೇ ಇದನ್ನ ನಾನು ಸಂಡೇ ಇದನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ 2 to 3 hours ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೋತೀನಿ. ಸೊ ದಟ್ ಇದು ಒಳ್ಳೆ ರಿಸಲ್ಟ್ ಬರುತ್ತೆ. ಬೇಕಾದ್ರೆ ನೀವು 5 hours ಬೇಕಾದರೂ ಇದನ್ನ ನೀವು ಬಿಟ್ಕೊಂಡ್ಬಿಡ್ಬೋದು ಹೇರ್ಸ್ ಮೇಲೆ. ಬಟ್ ಮಿನಿಮಮ್ 2 to 3 hours ಇದನ್ನ ನೀವು ಹೇರ್ಸ್ ಮೇಲೆ ಬಿಟ್ಕೊಂಡು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು. ಜಸ್ಟ್ ನಾರ್ಮಲ್ ವಾರ್ಮ್ ವಾಟ್ರಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಇದು ಬ್ಲ್ಯಾಕ್ ಹೆನಾ ಪೌಡರ್ ಏನಿದೆ ಹಾಗೂ ಕರ್ಡ್ ಹಾಕೊಂಡಿದ್ದೀವಿ. ದಟ್ ಇಟ್ ಸೆಲ್ಫ್ ಇಸ್ ಅ ಕಂಡೀಷ್ನರ್. ಸೊ ಮತ್ತೆ ಎಕ್ಸ್ಟ್ರಾ ಶ್ಯಾಂಪು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಗೆ ಶ್ಯಾಂಪು ಹಾಕೋಬೇಕು ಅಂತ ಅಂದರೆ ತುಂಬ ಸ್ವಲ್ಪ ಶ್ಯಾಂಪು ತೊಗೊಂಡು ಅದನ್ನ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಮೈಲ್ಡಾಗಿ ಮಾಡ್ಕೊಂಡು ನೀವು ಶ್ಯಾಂಪೂನ ಸ್ವಲ್ಪ ಲೈಟಾಗಿ ನೀವು ಹೇರ್ ವಾಶ್ ಮಾಡ್ಕೋಬಹುದು. ಅದರ್ವೈಸ್ ನೀವು ಶ್ಯಾಂಪು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಮತ್ತೆ 2 to 3 hours ಬಿಟ್ಟು ಮತ್ತೆ ನೀವು ಬಂದು ನನ್ನ ರಿಸಲ್ಟ್ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಲೇಕಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ ಇಷ್ಟು ಬ್ಲ್ಯಾಕಿಶ್ ಆಗಿದೆ. ಬಂದೆಮ್ಮ, ಇಷ್ಟು ಚೆನ್ನಾಗಿ ನೋಡಿ ಕೈ ಮೇಲೆ ಈ ರೀತಿ ಬ್ಲ್ಯಾಕ್ ಕಾಣ್ತಾ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಇದು ಹೇರ್ ವಾಶ್ ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ಬೋದು ಅಂತ ಅಲ್ವಾ. ವಾರಕ್ಕೆ 1 ಸಾರಿ ಹಚ್ಚಿರಿ ಅಥವಾ ತಿಂಗಳಿಗೊಮ್ಮೆ ಹಚ್ಚಿದ್ರು ನೋ ಪ್ರಾಬ್ಲಮ್. ನಿಮಗೆ ಯಾವ ಪ್ರಾಬ್ಲಮ್ ಆಗಲ್ಲ ಹೇರ್ಸ್ ಮೇಲೆ. ಟ್ರೈ ಮಾಡಿ ನೋಡಿ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ. ಇದನ್ನ ಒಂದು 2 to 3 hours ಬಿಟ್ಟು ಆಮೇಲೆ ನೀವು ಜಸ್ಟ್ ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಡಿ. ಸೊ ದಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಬಿಸಿಯಾಗಿರುವಂಥ ನೀರು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಇದರ ಒಂದು ಬೆನಿಫಿಟ್ಸ್ನ ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ. ಇದನ್ನ ನೀವು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೋಬಹುದು. ಬಿಳಿ ಕೂದಲು ಕೂಡ ಗಮನಾರ್ಹವಾಗಿ ಬುಡ ಸಮೇತ ಕಪ್ಪಗಾಗ್ತಾ ಬರುತ್ತೆ. ಒಂದು ಯೂಸಲ್ಲಿ ಮಿರಾಕಲ್ ಅಂತೂ ಆಗಲ್ಲ, ಅದನ್ನ ನಾನು ಪ್ರಾಮಿಸ್ ಮಾಡಲ್ಲ. ಬಟ್ ಇದು 2, 3, 4 ಟೈಮ್ಸ್ ನೀವು ಇದನ್ನ ಅಪ್ಲೈ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಸಿಗುತ್ತೆ. ವಾರಕ್ಕೆ 1 ಸಾರಿ ಮಾಡಿಕೊಂಡ್ರೆ ಸಾಕು. ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ 1 ತಿಂಗಳಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ, ಇದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್. ಚೆನ್ನಾಗಿ ನೀರು ಕುಡಿದು ಚೆನ್ನಾಗಿ ಆರಾಮಾಗಿರಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ನಮಸ್ಕಾರ. ಬಾಯ್. ನಿಮಗೆ ರಿಸಲ್ಟ್ ತೋರಿಸುವಂತಹ ಟೈಮ್
ನೋಡಿ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ. ಸಿಲ್ಕಿ ಆ್ಯಂಡ್ ಶೈನಿ ಹೇರ್ ಆಗಿದೆ ನಂದು. ನೋಡಿ ಯಾವ ರೀತಿ ಹೇರ್ ಆಗಿದೆ ಅಂತ. ಬೌನ್ಸಿ ಆಗಿದೆ, ಸಿಲ್ಕಿ ಆಗಿದೆ. ನಾನು ಇನ್ನೂ ಚೆನ್ನಾಗಿ ಒಣಗಿಲ್ಲ ಅಂತ ಸರಿಯಾಗಿ ನಾನು ಕೂಮ್ ಮಾಡ್ಕೊಂಡಿಲ್ಲ, ಯಾಕಂದರೆ ಹಸಿ ಕೂದಲನ್ನ ಕೂಮ್ ಮಾಡ್ಕೋಬಾರ್ದು. ಜಸ್ಟ್ ಮೇಲೆ ನಾನು ಜಸ್ಟ್ ಇದು ಕ್ರಾಫ್ ಮಾಡ್ಕೊಂಡಿದ್ದೀನಿ. ಮುಂದೆ ಮಾತ್ರ ಮಾಡ್ಕೊಂಡಿದ್ದೀನಿ, ಹಿಂದೆ ಮಾಡ್ಕೊಂಡೇ ಇಲ್ಲ. ಇನ್ನೂ ಸ್ವಲ್ಪ ಹಸಿ ಇದೆ ಕೂದಲು, ಬಟ್ ರಿಸಲ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ಇಷ್ಟರಲ್ಲೇ ಇಷ್ಟು ಶೈನಿಯಾಗಿ ಸಿಲ್ಕಿಯಾಗಿ ಕಾಣ್ತಾ ಇದೆ, ಬೌನ್ಸಿ ಆಗಿದೆ ನೋಡಿ. ಸೊ ಇದನ್ನು ನಾನು ನಿಜವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ, ಹಾಗೂ ರಿಸಲ್ಟ್ ಏನೋ ಆಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ. ನೋಡಿ ತಡೀರಿ.